ವರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಕಸ್ತೂರಿ ಎಸ್ ಪಟ್ಪಳ್ಳಿ, ಸಾಹಿತಿಗಳು ಬೀದರ್. ನಾನು 24, 25, 26ರಲ್ಲಿ ನಡೀತಕ್ಕಂಥ ಸಾಯಿ ಸ್ಕೂಲ್ ಆವರಣದಲ್ಲಿ ಪುಸ್ತಕ ಸಂತೆ ಕಾರ್ಯಕ್ರಮ ವೀರಲೋಕ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಬಾಲ್ಕಿ ಮಠಾಧೀಶರಿಂದ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಎಲ್ಲ ಬೀದರ್ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ಇದು ಬೀದರ್ ಜನತೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಜನತೆಯು ಕೂಡ ನಮ್ಮ ಬೀದರ್ಗೆ ಬರಬೇಕು. ಸುಮಾರು 1 ಲಕ್ಷ ಪುಸ್ತಕಗಳನ್ನು ಇಡಲಾಗಿದೆ ಹಾಗೂ 52 ಮಳಿಗೆಗಳನ್ನು ಅಲ್ಲಿ ಇಡಲಾಗಿದೆ. ಮತ್ತು ಅದ್ರ ಜೊತೆಗೆ ಸಿನಿಮಾ ಆ್ಯಕ್ಟ್ರಸ್ ಕೂಡ ಹೊಂಟಾರೆ. ಭಾಳಷ್ಟು ದೊಡ್ಡ ದೊಡ್ಡ ಸಾಹಿತಿಗಳು, ಸಿನಿಮಾ ನಟ ನಟಿಯರು ಮತ್ತು ಸಣ್ಣ ಮಕ್ಕಳು ಮನೋರಂಜನೆ ಕೊಡಲಿಕ್ಕೆ ಎಲ್ಲ ರೀತಿಯಿಂದ ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಬರೀ ಮಕ್ಕಳಿಗೆ ಆಟದ ಕಡೆ ಒಯ್ತೀವಿ, ಅದು ಓಕೆ. ಆದ್ರೆ ಸಿನಿಮಾಗೆ ತೋರಿಸ್ತೀವಿ, ಮೊಬೈಲ್ ಕೊಡ್ತೀವಿ, ಟಿ ವಿ ತೋರಿಸ್ತೀವಿ, ಎಲ್ಲೋ ಗಾರ್ಡನ್ಗೆ ಒಯ್ತೀವಿ, ಎಲ್ಲನೂ ನಮಗೆ ಬೇಕು. ಆದ್ರೆ ಅದ್ರ ಜೊತೆಗೆ ಹೆಚ್ಚಿನ ಒಂದು ಜ್ಞಾನ ಪುಸ್ತಕದಲ್ಲಿರ್ತದೆ. ಯಾಕಂದ್ರೆ ಪುಸ್ತಕ ಇದ್ದವನಿಗೆ ಸ್ನೇಹಿತನ ಅವಶ್ಯಕತೆ ಇಲ್ಲ. ಪುಸ್ತಕ ನಾವು ಎಷ್ಟು ಓದ್ತೀವಿ ಅದರ ಜ್ಞಾನ ಭಂಡಾರ ನಂಬಲ್ಲೇ ಇರ್ತದೆ. ಒಳ್ಳೆ ನಾಲೆಜ್ ಬರ್ತದೆ. ಅದಕ್ಕೆ ಆ ಪುಸ್ತಕವನ್ನು ರಚನೆ ಮಾಡೋದು ಮತ್ತು ಅದನ್ನು ಓದೋದು ಇವೆರಡು ಒಳ್ಳೆಯ ಮನುಷ್ಯನ ಕ್ರಿಯೆಗಳು. ಅದಕ್ಕೆ ಪುಸ್ತಕವನ್ನು ನಮ್ಮ ಬೀದರ್ನಲ್ಲಿರ್ತಕ್ಕಂಥ ಮಹಿಳಾ ಮಣಿಗಳು ಹಾಗೂ ಪುರುಷರು ಅನೇಕ ಸಾಕಷ್ಟು ಪುಸ್ತಕಗಳನ್ನು ಬರೆದಾರ. ಅವ್ರದ್ದು ಕೂಡ 2 ಮಳಿಗೆಗಳನ್ನು ಮಾಡ್ತಾ ಇದ್ದದ್ದು. ತಾವು ಬರ್ರಿ, ತಮ್ಮವರನ್ನು ಕರೆದುಕೊಂಡು ಬರ್ರಿ, ಪುಸ್ತಕಗಳು ಹೆಂಗವ ನೋಡ್ರಿ, ಅದರ ಒಳಗಿನ ಒಂದು ಸತ್ವವನ್ನು ನೋಡ್ರಿ. ತಾವೆಲ್ಲರೂ ಕರೆದುಕೊಂಡು ಅದನ್ನು ಓದ್ರಿ. ಬಂದು ಒಂದು 4 ಪುಸ್ತಕ ಕೈಯಾಗಿ ಹಿಡ್ಕೊಂಡು ಹೋದ್ರೆ ನಮ್ಮ ಒಂದು ಮನೆಗೂ ಗ್ರಂಥಾಲಯ ಆಗ್ತದೆ. ನಮ್ಮ ರಾಜ್ಯ ಸರ್ಕಾರ ಆದೇಶ ಮಾಡ್ಯದ ಎಲ್ಲರ ಮನೆಯಲ್ಲಿ ಪುಸ್ತಕ ಇರಬೇಕು, ಮನೆಯೂ ಕೂಡ ಗ್ರಂಥಾಲಯ ಮಾಡಬೇಕಂತ ಅವರ ಆದೇಶ. ನಮ್ಮೆಲ್ಲರ ಒಂದು ಅಭಿಮಾನ ತಮಗೆಲ್ಲರಿಗೂ ಕೂಡ ಮುಟ್ತದೆ. ತಾವು ಬನ್ನಿರಿ, ತಮ್ಮವರನ್ನು ಕರೆದುಕೊಂಡ್ರಿ, ಮಕ್ಕಳನ್ನು ಮೊದಲು ಕರ್ಕೊಂಡು ಬಂದ್ರಿ. ಅದಕ್ಕೆ ನಾವು ಕಳಕಳಿಯ ವಿನಂತಿಸಿಕೊಳ್ತೀವಿ, ತಾವೆಲ್ಲರೂ ಬರ್ತೀರಿ ಅಂತ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕಾರ ಹೇಳುತ್ತಾ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.